ದಶಕಗಳಿಂದ ಮುಳುಗಿದ್ದ ರಂಗನಾಥ ದೇವಸ್ಥಾನ ಬರಗಾಲದಿಂದ ಪ್ರತ್ಯಕ್ಷ. ಈಗಲೂ ಕೇಳಿಸುತ್ತಿದೆ ಗಂಟೆನಾದ. ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಿದೆ. ಕೇರಳ ಸೇರಿದಂತೆ ಕೆಲ ರಾಜ್ಯಗಳಲ್ಲಿ ಮಳೆಯಾಗ್ತಿದೆ. ಆದರೆ ದೇಶದ ಬರಗಾಲ ಪರಿಸ್ಥಿತಿ ಸುಧಾರಿಸಿಲ್ಲ. ಬರಗಾಲದಿಂದ ಹಲವು ಜಲಾಶಯಗಳು ನೀರಿನ ಕೊರತೆ ಅನುಭವಿಸುತ್ತಿದೆ. ದಶಕಗಳಿಂದ ಜಲಾಶಯಗಳ ಕಾರಣ ಮುಳುಗಿದ್ದ ದೇವಾಲಯ ಪ್ರತ್ಯಕ್ಷ. ಹೌದು, ಹಿಮಾಚಲ ಪ್ರದೇಶದ ಕಂಗ್ರಾ ಜಿಲ್ಲೆಯಲ್ಲಿರುವ ಅತ್ಯಂತ ಸುಂದರ ಹಾಗೂ ಅತ್ಯಂತ ಪವಿತ್ರ ಬಾತುಕಿ ಲಡಿ ದೇವಸ್ಥಾನ ಪ್ರತ್ಯಕ್ಷಗೊಂಡಿದೆ. ಈ ದೇವಸ್ಥಾನ ವರ್ಷದ 8 ರಿಂದ 10 ತಿಂಗಳು ಮುಳುಗಿದ್ರೂ ದೇವಸ್ಥಾನದ ಗಂಟೆ ಶಬ್ದ ಕೇಳಿಸುತ್ತಲೇ ಇರುತ್ತೆ ಎಂದು ಸ್ಥಳೀಯರು ಹೇಳ್ತಾರೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಿನಿಂದ ಜೂನ್ ತಿಂಗಳವರೆಗೆ ಮಾತ್ರ ಈ ದೇವಾಲಯ ಕಾಣುತ್ತದೆ. ಆದರೆ ಈ ಬಾರಿ ಜೂನ್ ಜುಲೈ ಕಳೆದರೂ ದೇವಸ್ಥಾನ ಗೋಚರಿಸುತ್ತದೆ. ಬಾತುಕಿ ಲಡಿ ದೇವಸ್ಥಾನಗಳ ಇಡೀ ಸಂಕೀರ್ಣ ನೀರಿನಲ್ಲಿ ಮುಳುಗಡೆಯಾಗುತ್ತದೆ. ಈ ಪೈಕಿ ಕೆಲ ದೇವಸ್ಥಾನಗಳು ನೀರು ಮಾರ್ಚ್ನಲ್ಲೂ ಗೋಚರಿಸುವುದಿಲ್ಲ. ಬಾತುಕಿ ಲಡಿ ಇದೀಗ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇಡೀ ದೇವಸ್ಥಾನ ಸಂಕೀರ್ಣ ಗೋಚರಿಸುತ್ತದೆ. ವಿಶೇಷ ಅಂದ್ರೆ ಈ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿರುವ ಸಂದರ್ಭದಲ್ಲೂ ದೇವಸ್ಥಾನದ ಗಂಟೆ ಶಬ್ದ ಕೇಳಿಸುತ್ತಲೇ ಇರುತ್ತದೆ ಎಂದು ಸ್ಥಳೀಯರು ಹೇಳ್ತಾರೆ. 1970ರಲ್ಲಿ ವ್ಯಾಸ ನದಿಗೆ ಅಡ್ಡಲಾಗಿ ಮಹಾರಾಣಾ ಪ್ರತಾಪ್ ಸಾಗರ ಅಣೆಕಟ್ಟು ಕಟ್ಟಲಾಯಿತು. ಇದರ ಪರಿಣಾಮ ಅತ್ಯಂತ ಪ್ರಾಚೀನ ದೇವಾಲಯಗಳ ಸಂಕೀರ್ಣ ಹಲವು ದೇವಸ್ಥಾನ ನೀರಿನಲ್ಲಿ ಮುಳುಗಡೆಯಾಗಿತ್ತು. ನೀರಿನ ಮಟ್ಟ ಕಡಿಮೆಯಾದಾಗ ಈ ದೇವಾಲಯ ಗೋಚರಿಸುತ್ತದೆ. ಆದರೆ ಈ ಬಾರಿ ಜಲಾಶಯದಲ್ಲಿ ನೀರು ಭಾರಿ ಕಡಿಮೆಯಾಗಿರುವ ಪರಿಣಾಮ ಸಂಪೂರ್ಣ ಸಂಕೀರ್ಣ ಗೋಚರಿಸುತ್ತಿದೆ. ಈ ದೇವಸ್ಥಾನವನ್ನ ಅಜ್ಞಾತವಾಸದಲ್ಲಿದ್ದ ಪಾಂಡವರು ನಿರ್ಮಿಸಿದರು ಎಂಬುದು ಪುರಾಣ ದಾಖಲೆ. ಈ ದೇವಸ್ಥಾನ ನಿರ್ಮಿಸಿ ಪೂಜಿಸುತ್ತಿದ್ದ ಪಾಂಡವರು ಇಲ್ಲೆಂದರೆ ಸ್ವರ್ಗಕ್ಕೆ ತೆರಳಲು ಎಣಿಸಲು ನಿರ್ಮಿಸಲು ಯತ್ನಿಸಿದ್ರು ಎನ್ನುವುದು ಪುರಾಣ ಕಥೆ. ಆದರೆ ಪಾಂಡವರ ಪ್ರಯತ್ನ ಅಪೂರ್ಣವಾಯಿತು ಎಂಬ ಉಲ್ಲೇಖವಿದೆ. ಇತಿಹಾಸ ಪ್ರಕಾರ 16 ರಿಂದ 17ನೇ ಶತಮಾನದ ಕಟೋತ್ ರಾಜವಂಶಸ್ಥರು ಈ ದೇವಾಲಯ ನಿರ್ಮಾಣ ಮಾಡಿದರು ಎಂದು ಉಲ್ಲೇಖಿಸಲಾಗಿದೆ.